ನಮಸ್ಕಾರ, ಇದು ಪ್ರವಾಸಿ ಪ್ರಪಂಚದ ಟ್ರಾವೆಲ್ ಬುಲೆಟಿನ್. ನಾನು ನಿಸರ್ಗ. ಈಗ ಹೆಡ್ಲೈನ್ಸ್. ರಾಜ್ಯದಲ್ಲಿ 13 ರೋಪೇ ಯೋಜನೆಗಳಿಗೆ ಮರುಜೀವ. ಪ್ರವಾಸೋದ್ಯಮ ಸಚಿವ ಕೆಜೆ ಜಾರ್ಜ್ರಿಂದ ಸೂಚನೆ. ವಿಮಾನದಲ್ಲಿ ಸಾಕು ಪ್ರಾಣಿಗಳ ಹಾರಾಟಕ್ಕೆ ಹೊಸ ರೂಲ್ಸ್. ಐಎಟಿಎಯಿಂದ ಮಾರ್ಗಸೂಚಿ ಬಿಡುಗಡೆ. ಭಾರತೀಯರಿಗಾಗಿ ನೂತನ ವೀಸಾ ಪರಿಷ್ಕರಣೆಯ ನೀತಿ. 30 ದಿನಗಳ ವೀಸಾ ರಹಿತ ಪ್ರವೇಶಕ್ಕೆ ಒಪ್ಪಿದ ಥಾಯ್. ಯಾತ್ರೆ ಪ್ರಾರಂಭವಾಗಿ ಕೆಲವೇ ದಿನಗಳಲ್ಲಿ ಕರಗಿದ ಬಾಬಾ ಬರ್ಫಾನಿ. ನಿರಾಸೆಗೊಂಡ ಅಮರನಾಥನ ಭಕ್ತರು. ರಾಜ್ಯದಲ್ಲಿ ಪ್ರಸ್ತಾಪಿಸಲಾಗಿದ್ದ ರೋಪೇ ಯೋಜನೆಗಳಿಗೆ ಚಾಲನೆ ನೀಡಲು ಸರ್ಕಾರ ಮುಂದಾಗಿದೆ. ಧಾರ್ಮಿಕ, ಐತಿಹಾಸಿಕ ಹಾಗೂ ಪ್ರಕೃತಿ ಪ್ರವಾಸಿ ತಾಣಗಳನ್ನು ಸಂಪರ್ಕಿಸುವ 13 ರೋಪೇ ಯೋಜನೆಗಳನ್ನು ತ್ವರಿತಗೊಳಿಸಲು ಪ್ರವಾಸೋದ್ಯಮ ಸಚಿವ ಕೆಜೆ ಜಾರ್ಜ್ ಸೂಚನೆಯನ್ನ ನೀಡಿದ್ದಾರೆ ಎಂದು ತಿಳಿದು ಬಂದಿದೆ. ಈ ಕುರಿತು ಮಾತನಾಡಿರುವ ಸಚಿವ ಜಾರ್ಜ್, ಹಲವು ವರ್ಷಗಳಿಂದ ಕೆಲವು ಯೋಜನೆಗಳು ಪ್ರಸ್ತಾವನೆಯ ಹಂತದಲ್ಲೇ ಉಳಿದಿರುವ ಬಗ್ಗೆ ಕೈ ಅಸಮಾಧಾನವಿದೆ. ಗೋಕಾಕ್ ಜಲಪಾತ, ಮೈಲಾರಲಿಂಗೇಶ್ವರ ದೇವಸ್ಥಾನ, ಅಂಜನಾದ್ರಿ ಬೆಟ್ಟ ಹಾಗೂ ದೇವರಗುಡ್ಡ ಮಾಲತೇಶ ದೇವಸ್ಥಾನದ ರೋಪೇ ಯೋಜನೆಗಳ ಪ್ರಾಥಮಿಕ ಕಾರ್ಯಸಾಧ್ಯತಾ ವರದಿಗಳು ಪೂರ್ಣಗೊಂಡಿದ್ದು, ಗೋಕಾಕ್ ರೋಪೇ ಯೋಜನೆಗೆ ಹಣಕಾಸು ಇಲಾಖೆ ಅನುಮತಿಯನ್ನ ನೀಡಿದೆ. ಈ ಎಲ್ಲ ಯೋಜನೆಗಳನ್ನು ತ್ವರಿತವಾಗಿ ಪೂರ್ಣಗೊಳಿಸಲು ಕ್ರಮಕ್ಕೆ ಆದೇಶಿಸಲಾಗಿದೆ ಎಂದು ತಿಳಿಸಿದ್ದಾರೆ. ವಿಮಾನಯಾನದ ಸಮಯದಲ್ಲಿ ಸಾಕು ಪ್ರಾಣಿಗಳ ಹಾರಾಟಕ್ಕೆ ಐಎಟಿಎ ಹೊಸ ರೂಲ್ಸ್ ಜಾರಿಗೆ ತಂದಿದೆ. ಹೊಸ ಮಾರ್ಗಸೂಚಿಗಳ ಪ್ರಕಾರ ಸಾಕು ಪ್ರಾಣಿಗಳನ್ನು ಐಎಟಿಎ ಮಾನ್ಯತೆ ಪಡೆದ ಕ್ಯಾರಿಯರ್ನಲ್ಲಿ ಮಾತ್ರ ಬಳಸಬೇಕು. ಕ್ಯಾರಿಯರ್ನಲ್ಲಿ ಸಾಕು ಪ್ರಾಣಿಗಳಿಗೆ ನಿಲ್ಲಲು, ತಿರುಗಲು ಹಾಗೂ ಮಲಗಲು ಸಾಕಷ್ಟು ಜಾಗ ಇರಬೇಕು. ಪ್ರಯಾಣಕ್ಕೂ ಮುನ್ನ ಸಾಕು ಪ್ರಾಣಿಯನ್ನ ಕ್ಯಾರಿಯರ್ಗೆ ಹೊಂದಿಕೊಳ್ಳುವಂತೆ ತರಬೇತಿ ನೀಡಿರಬೇಕು ಮತ್ತು ಪ್ರಾಣಿಗಳನ್ನ ಪ್ರಯಾಣದ ವೇಳೆ ಕ್ಯಾರಿಯರ್ನಿಂದ ಹೊರ ತೆಗೆದಿಡದಂತೆ ಸೂಚಿಸಲಾಗಿದೆ. ಐಎಟಿಎ ಸಮೀಕ್ಷೆಯ ಪ್ರಕಾರ ಸಾಕು ಪ್ರಾಣಿಗಳೊಂದಿಗೆ ವಿಮಾನ ಪ್ರಯಾಣಿಸುವವರ ಸಂಖ್ಯೆ ಹೆಚ್ಚುತ್ತಿದ್ದು, ಇದನ್ನು ಗಮನದಲ್ಲಿರಿಸಿ ಈ ರೂಲ್ಸ್ ಎಂದು ಐಎಟಿಎ ತಿಳಿಸಿದೆ. ವಿಶ್ವದ ಸಾರ್ವಕಾಲಿಕ ಶ್ರೇಷ್ಠ ರಾಕ್ ಬ್ಯಾಂಡ್ ಎನಿಸಿಕೊಂಡ ದಿ ಬೀಟಲ್ಸ್ ಹುಟ್ಟಿದ್ದು ಇದೇ ನಗರದಲ್ಲಿ. ಜಾನ್ ಲೆನನ್, ಪಾಲ್ ಮೆಕ್ಕರ್ಟ್ನಿ, ಜಾರ್ಜ್ ಹ್ಯಾರಿಸನ್ ಮತ್ತು ರಿಂಗೋ ಸ್ಟಾರ್ ಅವರು ಇಲ್ಲಿನ ಕ್ಲಬ್ಗಳಲ್ಲಿ ತಮ್ಮ ಸಂಗೀತ ಪಯಣ ಆರಂಭಿಸಿದ್ರು. ಇಂದಿಗೂ ಅವರ ನೆನಪಿನ ಮ್ಯಾಜಿಕಲ್ ಮಿಸ್ಟರಿ ಟೂರ್ ಮತ್ತು ದಿ ಕ್ಯಾವರ್ನ್ ಕ್ಲಬ್ ನೋಡಲು ವಿಶ್ವದಾದ್ಯಂತ ಸಂಗೀತ ಪ್ರೇಮಿಗಳು ಇಲ್ಲಿಗೆ ಲಗ್ಗೆಯಿಡುತ್ತಾರೆ. ವಿಶ್ವವಿಖ್ಯಾತ ಟೈಟಾನಿಕ್ ಹಡಗು ಮುಳುಗಿದ ಕತೆ ಎಲ್ಲರಿಗೂ ಗೊತ್ತು. ಆದರೆ ಆ ಹಡಗನ್ನ ನಿರ್ವಹಿಸುತ್ತಿದ್ದ ವೈಟ್ ಸ್ಟಾರ್ ಲೈನ್ ಕಂಪನಿಯ ಕೇಂದ್ರ ಕಚೇರಿ ಇದ್ದದ್ದು ಈ ನಗರದಲ್ಲಿ. ಅಷ್ಟೇ ಅಲ್ಲ, ಟೈಟಾನಿಕ್ ಹಡಗಿನ ಹಿಂಭಾಗದಲ್ಲಿ ಈ ನಗರದ ಹೆಸರನ್ನ ಕೆತ್ತಲಾಗಿತ್ತು. ಏಕೆ ಅಂದ್ರೆ ಅದು ಅಧಿಕೃತವಾಗಿ ಈ ನಗರದಲ್ಲಿ ನೋಂದಣಿಯಾಗಿತ್ತು. ಹಾಗಾದ್ರೆ ಈ ನಗರದ ಹೆಸರೇನು? ಥೈಲ್ಯಾಂಡ್ ಭಾರತೀಯ ಪ್ರಯಾಣಿಕರಿಗಾಗಿ ತನ್ನ ವೀಸಾ ನೀತಿಯನ್ನ ಮತ್ತೊಮ್ಮೆ ಪರಿಷ್ಕರಿಸಿದೆ. ಈ ಬಾರಿ 30 ದಿನಗಳವರೆಗಿನ ವೀಸಾ ರಹಿತ ಪ್ರವೇಶದ ಅವಕಾಶವನ್ನ ಭಾರತೀಯರಿಗೆ ನೀಡಲಾಗಿದೆ ಎಂದು ಥಾಯ್ ಸರ್ಕಾರ ತಿಳಿಸಿದೆ. ಕೆಲ ತಿಂಗಳ ಹಿಂದೆ ಥೈಲ್ಯಾಂಡ್ 60 ದಿನಗಳ ವೀಸಾ ವಿನಾಯಿತಿ ಪ್ರೋಸೆಸ್ ರದ್ದುಗೊಳಿಸಿ ಆದೇಶ ಹೊರಡಿಸಿತ್ತು. ಇದರ ಪರಿಣಾಮ ಥೈಲ್ಯಾಂಡ್ಗೆ ಆಗಮಿಸುವ ಭಾರತೀಯರ ಸಂಖ್ಯೆಯಲ್ಲಿ ಭಾರಿ ಇಳಿಕೆಯಾಗಿತ್ತು ಎಂದು ವರದಿಗಳ ಮೂಲಕ ತಿಳಿದು ಬಂದಿತ್ತು. ಇದನ್ನ ಗಮನಿಸಿರುವ ಥೈಲ್ಯಾಂಡ್ ಸರ್ಕಾರ ಭಾರತೀಯ ಪ್ರವಾಸಿಗರನ್ನ ಆಕರ್ಷಿಸಲು ಈ ನಿರ್ಧಾರವನ್ನು ಕೈಗೊಂಡಿದೆ. ವಿಶ್ವದ ಅತ್ಯಂತ ಪವಿತ್ರ ಹಿಂದೂ ತೀರ್ಥಯಾತ್ರೆಗಳಲ್ಲಿ ಅಮರನಾಥ ಯಾತ್ರೆ ಒಂದಾಗಿದ್ದು, ಪ್ರತಿ ವರ್ಷ ಲಕ್ಷಾಂತರ ಭಕ್ತರು ಇಲ್ಲಿಗೆ ಭೇಟಿ ನೀಡುತ್ತಾರೆ. ಎಂತಹ ದುರ್ಗಮ ಮಾರ್ಗವನ್ನ ಕಾಲ್ನಡಿಗೆಯಲ್ಲೇ ಸಾಗಿ ಅಮರನಾಥನ ದರ್ಶನ ಪಡೆದು ಪುನೀತರಾಗುತ್ತಾರೆ. ಆದರೆ ಈ ಬಾರಿ ಬಾಬಾ ಬರ್ಫಾನಿಯ ಕೋಟ್ಯಾಂತರ ಭಕ್ತರಿಗೆ ನಿರಾಸೆಯಾಗಿದೆ. ಯಾಕೆ ಅಂದ್ರೆ ಅಮರನಾಥ ಹಿಮಲಿಂಗ ಜುಲೈ ಮೊದಲ ವಾರದೊಳಗೆ ಬಹುಪಾಲು ಕರಗಿ ಹೋಗಿದೆ. ವರದಿಗಳ ಪ್ರಕಾರ ಈ ಬಾರಿ ಚಳಿಗಾಲದ ಹಿಮಪಾತದ ಪ್ರಮಾಣ ಕಡಿಮೆ ಆಗಿದೆ. ಹೀಗಾಗಿ ತಾಪಮಾನ ಹೆಚ್ಚುತ್ತಿರುವುದು ಹಿಮದ ರಚನೆಗಳನ್ನು ಹೆಚ್ಚು ಕಾಲ ಉಳಿಯದಂತೆ ಮಾಡ್ತಾ ಇದೆ ಎಂದು ತಿಳಿದು ಬಂದಿದೆ. ಅಲ್ಲದೆ ಯಾತ್ರಿಕರ ಸಂಖ್ಯೆ ಹೆಚ್ಚುತ್ತಿದ್ದು, ದೇಹದ ಉಷ್ಣತೆ, ಬೆಳಕು, ಜನರೇಟರ್ಗಳ ಬಳಕೆ, ಹೆಲಿಕಾಪ್ಟರ್ ಸೇವೆಗಳು, ಇನ್ನು ಅನೇಕ ಚಟುವಟಿಕೆಗಳ ಪರಿಣಾಮದಿಂದ ಸ್ಥಳದ ತಾಪಮಾನ ಏರಿಕೆಯಾಗಿದೆ ಎಂದು ವಿಜ್ಞಾನಿಗಳು ಸ್ಪಷ್ಟಪಡಿಸಿದ್ದಾರೆ. ಈಗ ಕ್ವಿಜ್ ಟೈಮ್. ಇಂದಿನ ಪ್ರಶ್ನೆ, ಮಸಾಯಿ ಮಾರ ಅರಣ್ಯ ಯಾವ ದೇಶದಲ್ಲಿದೆ? ಸರಿಯಾದ ಉತ್ತರವನ್ನ ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ಇವತ್ತಿನ ಟ್ರಾವೆಲ್ ಬುಲೆಟಿನ್. ನೋಡ್ತಾ ಇರಿ ಪ್ರವಾಸಿ ಪ್ರಪಂಚ. ವಿಹಾರ್ ವೇ ವಿಶ್ವ. ನಮಸ್ಕಾರ.